ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಯು ವಾಚಿಂಗ್ ಯೂನಿಕೋಡ್ ಎಜುಕೇಷನ್. ನಮ್ಮ ಹಿಂದಿನ ವೀಡಿಯೋದಲ್ಲಿ ನಾವು ಆಪರೇಟರ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ, ಆಪರ್ಯಾಂಡ್ಸ್ ಅಂದರೆ ಏನು. ಅದೇ ರೀತಿ ಅದನ್ನು ಹಿಂದಿನ ವೀಡಿಯೋಸ್ಗೆ ಹೋದರೆ ನಿಮಗೆ ಇಂಟೀಜರ್ ಡೇಟಾ ಟೈಪ್, ಸ್ಟ್ರಿಂಗ್ ಡೇಟಾ ಟೈಪ್, ಫ್ಲೋಟ್ ಡೇಟಾ ಟೈಪ್ ಮತ್ತು ಬೂಲಿಯನ್ ಡೇಟಾ ಟೈಪ್ ಎಲ್ಲ ಡೇಟಾ ಟೈಪ್ಸ್ನು ಸಹ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಸಿಕಲಿ ಇರಲಿ ಸದ್ಯದಲ್ಲಿ, ಮುಂದೆ ಅಡ್ವಾನ್ಸ್ ತೊಗೋಣ. ಅದೇ ರೀತಿ ಇಲ್ಲಿ ಇನ್ನೊಂದು ಡೇಟಾ ಟೈಪ್ನ ತೊಗೊಂಡ್ಬಂದಿದ್ದೀನಿ. ಏನಪ್ಪ ಅಂದರೆ ಲಿಸ್ಟ್ಸ್ ಅಂತ ಹೇಳಿ. ಲಿಸ್ಟ್ಸ್ ಇಷ್ಟೇನಾ ಡೇಟಾ ಟೈಪ್ಸ್ ಇರೋದು ಅನ್ನೋದಾದರೆ ಇನ್ನು ಟಪಲ್ ಅಂತ ಬರುತ್ತೆ, ಸೆಟ್ಸ್ ಬರುತ್ತೆ, ಮತ್ತು ಡಿಕ್ಷನರಿ ಸಹ ಬರುತ್ತೆ. ಸೊ ಲಿಸ್ಟ್ಸ್ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ವಿಡಿಯೋದೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ನೀವೇ ಫಸ್ಟ್ ವಿಡಿಯೋ ಇದನ್ನೇ ನೋಡ್ತಿದ್ರೆ ಆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮೊದಲೇ ನಿಮಗೆ ಪೈಥಾನ್ ಗೊತ್ತಿದ್ದು ನೀವು ಏನಾದರೂ ರಿವೈಸ್ ಮಾಡ್ತೀರಾ ಅಂದರೆ ಲಿಸ್ಟ್ನ ಡೈರೆಕ್ಟಾಗಿ ನೀವು ಬರ್ಬೋದು. ಸೊ ಲಿಸ್ಟ್ಸ್ ಅಂದ್ರೇನು? ಸೊ ಪ್ರಿಂಟ್ ಹಲೋ ಎವ್ರಿ ಒನ್, ಇದು ಪ್ರೋಗ್ರಾಮ್ ಕರೆಕ್ಟಾಗಿ ರನ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ. ಸೊ ರನ್ ಮಾಡಿ ನೋಡೋಣ. ಸೊ ಕರೆಕ್ಟಾಗಿ ರನ್ ಆಗ್ತಿದೆ ಹಲೋ ಎವ್ರಿ ಒನ್ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಸೊ ಇಲ್ಲಿ ನಮಗೆ ಇಲ್ಲೇನು ಹಲೋ ಎವ್ರಿ ಒನ್ ಅಂತ ಕೊಟ್ಟವು ಅದು ಸ್ಟ್ರಿಂಗ್ ಡೇಟಾ ಟೈಪ್. ಯಾವುದೋ ಒಂದು ವರ್ಡೋ ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟರೆ ನಿಮಗೆ ಅದನ್ನು ಸ್ಟ್ರಿಂಗ್ ಡೇಟಾ ಟೈಪ್ ಅಂತಾರೆ. ಸೊ ನಮಗೆ ಸ್ಟ್ರಿಂಗ್ ಬೇಡ, ಇಲ್ಲಿ ಲಿಸ್ಟ್ಸ್ ಬೇಕು. ಸೊ ಲಿಸ್ಟ್ಸ್ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ಲಿಸ್ಟ್ಸ್ ಅಂದ್ರೇನು? ಈಗ ನಿಮ್ಮದೇ ಒಂದು ಶಾಪ್ ಇದೆ, ಒಂದು ಸ್ಪೋರ್ಟ್ಸ್ ಶಾಪ್. ಅಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ನ ಇಟ್ಟಿದ್ದೀರಾ ಅಂತ ಒಂದು ಲಿಸ್ಟ್ ಮಾಡ್ಕೋತೀರಾ, ಅದು ಲಿಸ್ಟು. ಆ ಲಿಸ್ಟ್ನ ಪೈಥಾನಲ್ಲಿ ಹೇಗೆ ಕೋಡ್ ಮಾಡ್ತಾರೆ, ಹೇಗೆ ಬರೀತಾರೆ, ಲಿಸ್ಟ್ಸ್ ಅಂತ ಹೇಗೆ ಒಂದು ಡಿಫೈನ್ ಮಾಡ್ತಾರೆ ವೇರಿಯೇಬಲ್ ಅನ್ನೋದಾದರೆ. ಸೊ ಫಸ್ಟ್ ಆಫ್ ಆಲ್ ನೀವು ನೇಮ್ ಏನಾದರೂ ಕೊಡ್ಬೋದು. ವೇರಿಯೇಬಲ್ ನೇಮ್ ಪ್ರಾಡಕ್ಟ್ಸ್ ಅಂತ ಕೊಟ್ಕೊಂಡ್ರೆ, ಸೊ ಈಗ ನಿಮ್ಮ ಒಂದು ಸ್ಪೋರ್ಟ್ಸ್ ಶಾಪ್ ಇದೆ, ಅದರಲ್ಲಿ ಪ್ರಾಡಕ್ಟ್ಸ್ ಯಾವ ಯಾವ ಪ್ರಾಡಕ್ಟ್ಸ್ ಇದೆ ಅಂತೇಳಿ. ಸೊ ಲಿಸ್ಟ್, ಈಗ ನೀವೇನಾದರೂ ಡೈರೆಕ್ಟಾಗಿ ಪ್ರಾಡಕ್ಟ್ಸ್ ಒಂದೇ ಒಂದು ಪ್ರಾಡಕ್ಟ್ ಇದ್ದಿದ್ರೆ ನಿಮ್ಮ ಹತ್ರ, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಬ್ಯಾಟ್. ಸೊ ಕ್ರಿಕೆಟ್ ಬ್ಯಾಟ್ ಅಂತ ಒಂದು ಪ್ರಾಡಕ್ಟ್ ಇದೆ ಅಂತ ನೀವು ಡೈರೆಕ್ಟಾಗಿ ಕೊಡ್ತಿರ್ಬೋದು. ಅಥವಾ ನೀವು ಎಷ್ಟೊಂದು ಪ್ರಾಡಕ್ಟ್ಸ್ ಇದ್ದರೆ ಪ್ರಾಡಕ್ಟ್ 1 ಕ್ರಿಕೆಟ್ ಬ್ಯಾಟು. ಅದೇ ರೀತಿ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ, ಟೈಮ್ ಇಲ್ಲ ಇಲ್ಲಿ. ಪ್ರಾಡಕ್ಟ್ 2 ಬಂದು ಏನೋ ಕ್ರಿಕೆಟ್ ಬಾಲ್ ಅಂತ ತಗೊಳ್ಳೋಣ. ಸೊ ಈ ರೀತಿ ಪ್ರಾಡಕ್ಟ್ಸ್ನ ನೀವು ಲಿಸ್ಟ್ ಈ ರೀತಿಯೂ ಮಾಡ್ಬೋದು. ಬಟ್ ಅದನ್ನು ಪೈಥಾನಲ್ಲಿ ಲಿಸ್ಟ್ಸ್ ಅನ್ನಲ್ಲ. ನಿಮ್ಮ ಮಾಮೂಲಿ ಲ್ಯಾಂಗ್ವೇಜ್ ಅಥವಾ ಕಾಮನ್ ಲ್ಯಾಂಗ್ವೇಜಲ್ಲಿ ಇದನ್ನು ಲಿಸ್ಟ್ ಅಂತಾರೆ. ಬಟ್ ಇಲ್ಲಿ ಪೈಥಾನಲ್ಲಿ ಲಿಸ್ಟ್ಸ್ ಹೇಗೆ ಮಾಡೋದು ಅಂದರೆ, ಈಗ ಪ್ರಾಡಕ್ಟ್ಸ್ ಕ್ರಿಕೆಟ್ ಬ್ಯಾಟ್ ಮತ್ತು ಕ್ರಿಕೆಟ್ ಬಾಲ್ ಒಂದರಲ್ಲೇ ಹಾಕಬೇಕು. ಸೊ ನಾನು ಕ್ರಿಕೆಟ್ ಬ್ಯಾಟ್ ಅಂತೆಲ್ಲ ನೋಡಲ್ಲ, ಜಸ್ಟ್ ಬ್ಯಾಟ್ ಅಂತ ತೊಗೊಳ್ತೀನಿ. ಸೊ ಜಸ್ಟ್ ಸ್ಕ್ವೇರ್ ಬ್ರ್ಯಾಕೆಟ್ಸ್ ನೋಡಿ, ಸ್ಕ್ವೇರ್ ಬ್ರ್ಯಾಕೆಟ್ಸ್ ಹಾಕಿನಿ. ಸ್ಕ್ವೇರ್ ಬ್ರ್ಯಾಕೆಟ್ಸ್ ಮಧ್ಯೆ ನೀವು ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಿ. ಬ್ಯಾಟ್ ಒಂದಿದೆ, ಸೊ ಸ್ಟ್ರಿಂಗ್ ಆಗಿ ತೊಗೋಬೇಕು. ಬ್ಯಾಟ್ ಅಂತ ಒಂದು ತೊಗೊಂಡ್ರಿ, ಮತ್ತು ಇನ್ನೊಂದು ಬಾಲ್. ಸೊ ಇದು ಲಿಸ್ಟ್. ಪೈಥಾನಲ್ಲಿ ಲಿಸ್ಟ್ ಹೇಗೆ ಡಿಫೈನ್ ಮಾಡೋದು ಅಂದರೆ, ಅದರ ನೇಮ್ ಅಂದರೆ ವೇರಿಯೇಬಲ್ ನೇಮ್ ಪ್ರಾಡಕ್ಟ್ಸ್ ಅಂತ, ಇದು ಈ ಲಿಸ್ಟಿನ ನೇಮು. ಈ ಲಿಸ್ಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಓಪನಿಂಗ್ ಸ್ಕ್ವೇರ್ ಬ್ರ್ಯಾಕೆಟ್ ಮತ್ತು ಎಂಡ್ ಮಾಡಬೇಕಾದ್ರೆ ಕ್ಲೋಸಿಂಗ್ ಸ್ಕ್ವೇರ್ ಬ್ರ್ಯಾಕೆಟ್. ಮಧ್ಯದಲ್ಲಿ ನೀವು ಈ ರೀತಿ, ಈಗ ಬ್ಯಾಟ್ ಮತ್ತು ಬಾಲ್ ಒಂದು ಪ್ರಾಡಕ್ಟ್ಸ್, ನಮ್ಮ ಅಂಗಡಿಲಿರೋ ಪ್ರಾಡಕ್ಟ್ಸ್ ಅಂತ. ಅದೇ ರೀತಿ ಪ್ರಾಡಕ್ಟ್ಗೆ ಪ್ರೈಸಸ್. ಸೊ ಲಿಸ್ಟ್ ಡಿಫೈನ್ ಮಾಡೋದು ಗೊತ್ತಾಯಿತು ನಿಮಗೆ, ಇದು ಲಿಸ್ಟು. ಇದರ ಟೈಪ್ ನೋಡಬೇಕು ಅಂದರೆ ನಾನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ, ಟೈಪ್ ಅಂತ ಕೊಟ್ಟು ಅದರಲ್ಲಿ ಪ್ಯಾರಾಮೀಟರ್ನ ಇದನ್ನು ಪಾಸ್ ಮಾಡಬೇಕಾಗುತ್ತೆ. ನೋಡಿ ಈಗ ಇದರ ಟೈಪ್ ಏನು, ನೀವು ಇನ್ನೂ ಸ್ಟ್ರಿಂಗೇ ಡೇಟಾ ಟೈಪ್ ಇರ್ಬೋದಲ್ಲ ಅಂತ ಇದ್ದರೆ ನೋಡಿ, ನಾನು ಪ್ರಿಂಟ್ ಮಾಡ್ಕೋತೀನಿ ಟೈಪ್ ಆಫ್, ಯಾವುದರ ಟೈಪ್ ನಾವು ಪ್ರಿಂಟ್ ಮಾಡ್ತಿದ್ವಿ, ಪ್ರಾಡಕ್ಟ್ಸ್ದು. ಸೊ ಪ್ರಾಡಕ್ಟ್ಸ್ ಅಂತ ಏನಿದೆ ಇಲ್ಲಿ ನೋಡಿ, ಅದೇ ಹೈಲೈಟ್ ಮಾಡ್ತಿದೆ ನಮಗೆ. ಈ ಪ್ರಾಡಕ್ಟ್ಸ್ದು ಇದು ಇಲ್ಲಿಗೆ ಮ್ಯಾಪ್ ಆಗಿದೆ. ಸೊ ಪ್ರಾಡಕ್ಟ್ಸ್ ಅಂದರೆ ಇದೊಂದು ಈ ರೀತಿ ಏನೋ ಕೊಟ್ಟಿದ್ದೀವಿ, ಅದೇನು ಅಂತ ನೋಡ್ಬೇಕು ನಾವು. ಸೊ ಪ್ರಿಂಟ್ ಕೊಟ್ಟರೆ ನಮಗೆ ಏನು ಬರಬೇಕು, ಲಿಸ್ಟ್ ಅಂತ ಬರಬೇಕು. ಶಿಫ್ಟ್ ಫ್ರೆಂಡ್ ಕೊಡ್ತೀನಿ. ಸೊ ನೀವು ಪ್ಲೇ ಬಟನ್ ಕೂಡ ಪ್ರೆಸ್ ಮಾಡ್ಬೋದು, ಅಥವಾ ನಾನು ಶಿಫ್ಟ್ ಫ್ರೆಂಡ್ ಕ್ಲಿಕ್ ಮಾಡಿದ್ದೀನಿ. ಸೊ ಕ್ಲಾಸ್ ಲಿಸ್ಟ್ ಅಂತ ಬರ್ತಿದೆ ಇಲ್ಲಿ, ಲಿಸ್ಟ್. ಸೊ ಲಿಸ್ಟನ್ನ ನಾವು ಕರೆಕ್ಟಾಗಿ ಡಿಫೈನ್ ಮಾಡಿದ್ದೀವಿ ಅಂತ ಗೊತ್ತಾಯಿತು. ಸೊ ಈ ಟೈಪ್ನ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಟೈಮಲ್ಲಿ ಡೀಬಗ್ ಮಾಡಬೇಕಾದ್ರೆ ಕೋಡ್ನ ಎಲ್ಲ ಯೂಸ್ ಆಗುತ್ತೆ. ಸೊ ಟೈಪ್ ಆಫ್ ಏನೇ ಕೊಟ್ಟರು ಅದು ಯಾವ ಟೈಪ್ ಅಂತ ನಿಮಗೆ ಪ್ರಿಂಟ್ ಮಾಡಿ ತೋರಿಸುತ್ತೆ. ಅದೇ ರೀತಿ ನೀವು ಡೈರೆಕ್ಟು ಈ ಲಿಸ್ಟ್ನ ಪ್ರಿಂಟ್ ಮಾಡಬೇಕು ಅಂದರೆ, ಸೊ ಪ್ರಾಡಕ್ಟ್ಸ್ ಅಂತ ನೀವೇನಾದರೂ ಕೊಟ್ಟು ಪ್ರಿಂಟ್ ಕೊಟ್ಟರೆ ನೋಡಿ, ಬ್ಯಾಟ್ ಬಾಲ್ ಪ್ರಿಂಟ್ ಆಗ್ತಿದೆ. ಓಕೆನಾ? ಇಲ್ಲಿ ಏನು ಕೊಟ್ಟಿರ್ತೀರಾ ಅದು ಲಿಸ್ಟ್ ಆಗಿ ಪ್ರಿಂಟ್ ಆಗ್ತಿದೆ. ಲಿಸ್ಟ್ ಡೇಟಾ ಟೈಪು ಅದೇ ರೀತಿ ನಿಮಗೆ ಅಲ್ಲಿರೋ ಪ್ರಾಡಕ್ಟ್ಸ್ನು ಪ್ರಿಂಟ್ ಆಗ್ತಾ ಇದ್ದಾವೆ. ಸೊ ಇಲ್ಲಿ ನಾವು ಸ್ಟ್ರಿಂಗ್ ಮಾತ್ರನ ಕೊಡೋದು, ಈಗ ಪ್ರಾಡಕ್ಟ್ಸ್ ಮಾತ್ರನೇ ಆ್ಯಡ್ ಮಾಡೋಕ್ಕಾಗೋದು ಅಷ್ಟೇ ಅಲ್ಲ. ಪ್ರೈಸ್ ಏನು ಅಂತ ನೋಡೋಣ. ಸೊ ಪ್ರೈಸ್, ಅದರ ಪ್ರೈಸ್ ಎಷ್ಟು, ಈಗ ಬ್ಯಾಟ್ಗೆ ಅದೇ ರೀತಿ ನಾವು ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ತೊಗೊಳ್ಳೋಣ. ಅದೇ ರೀತಿ ಲಿಸ್ಟ್ ಹೇಗೆ ಡಿಫೈನ್ ಮಾಡ್ತಿರೋ ಅದೇ ರೀತಿ. ಈಗ ಬ್ಯಾಟ್ದು ಪ್ರೈಸು ಫಾರ್ ಎಕ್ಸಾಂಪಲ್ 5000 ರೂಪೀಸ್ ಇದೆ. ಓಕೆ, ನಾನು ನಂಬರ್ಸ್ ಕೊಡ್ತಿದ್ದೀನಿ, ಇಲ್ಲಿ ಇಂಟೀಜರ್ ಕೊಡ್ತಾ ಇದ್ದೀನಿ. ಸ್ಟ್ರಿಂಗೇ ಕೊಡಬೇಕಂತ ಏನಿಲ್ಲ, ಇಂಟೀಜರ್ ಕೊಡ್ಬೋದು, ಬೂಲಿಯನ್ ಕೊಡ್ಬೋದು, ಅದನ್ನು ನಾನು ತೋರಿಸ್ಕೊಡ್ತೀನಿ. ಟ್ರೂ. ಬಾಲ್ಗೆ ಎಷ್ಟು ರೂಪಾಯಿ, ಒಂದು ಅರೌಂಡ್ 500 ತೊಗೊಳ್ಳೋಣ. 500 ನಿಮಗೆ ಕನ್ಫ್ಯೂಸ್ ಆಗ್ಬೋದು, 600 ತೊಗೊಳ್ಳೋಣ. ಸೊ ಬಾಲ್ಗೆ 600 ರೂಪೀಸು ಮತ್ತು ಬ್ಯಾಟ್ಗೆ 5000 ರೂಪೀಸ್. ಇದನ್ನು ಮಾಡೋಕ್ಕೂ ಸಹ ನೀವು ಲಿಸ್ಟ್ನ ಯೂಸ್ ಮಾಡ್ಬೋದು. ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ ನೋಡಿ. ಪ್ರೈಸ್ನ ಪ್ರಿಂಟ್ ಮಾಡಿದ್ರೆ ನಾನು ನಿಮಗೆ 5600 ಬಂತು. ಅದೇ ರೀತಿ ಪ್ರಾಡಕ್ಟ್ ಮಾಡಿದ್ರೆ ಬ್ಯಾಟ್ ಮತ್ತು ಬಾಲ್ ಬರ್ತಿತ್ತು. ಇವಾಗ ನೆಕ್ಸ್ಟ್ ಬರೀ ಇಂಟೀಜರು, ಫ್ಲೋಟು
ಅಷ್ಟೇನಾ ಸ್ಟ್ರಿಂಗ್ ಅಷ್ಟೇನಾ ಲಿಸ್ಟ್ ಒಳಗೆ ಹಾಕೋದಾಗೋದು? ಇಲ್ಲ, ಅದರೊಳಗೆ ಈಗ ಇದೆಯೋ ಇಲ್ವೋ ಅಂತ ನೋಡಬೇಕು. ಈಸ್ ಅವೈಲೇಬಲ್ ಅಂತ ತಗೋತೀನಿ, ಒಂದು ಅಂಡರ್ಸ್ಕೋರ್ ಬೇಡ, ಅವೈಲೇಬಲ್ ಅಂದರೆ ಆ ಬ್ಯಾಟ್ ಸ್ಟಾಕಲ್ಲಿ ಇದೆಯಾ, ಇನ್ ಸ್ಟಾಕಾ ಅಂತ ನೋಡೋಕ್ಕೆ ಇಲ್ಲಿ ಟ್ರೂ ಅಂತ ಕೊಡ್ಬೋದು. ಸೊ ಇಲ್ಲಿ ನೋಡಿ, ಟ್ರೂ ಅಂತ ತೊಗೊಂಡಿದ್ದೀನಿ, ಬ್ಯಾಟ್ ಸ್ಟಾಕಲ್ಲಿದೆ, ಬಾಲ್ಗಳು ಖಾಲಿಯಾಗೋಗಿದೆ ಅನ್ನೋದಾದರೆ ಫಾಲ್ಸ್. ಸೊ ಬಾಲ್ ಖಾಲಿ ಇದೆ. ಈಗ ನೋಡೋದಾದರೆ ಈಸ್ ಅವೈಲಬಲ್ನ ಪ್ರಿಂಟ್ ಮಾಡ್ತೀನಿ. ಸೊ ಈಗ ಅದು ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಕೊಡ್ತಿದೆ, ಬ್ಯಾಟ್ 5000 ಟ್ರೂ. ಸೊ ಇದನ್ನು ನಾವು ಆಮೇಲೆ ಕರೆಸ್ಪಾಂಡಿಂಗ್ ಹೇಗೆ ಮಾಡ್ಕೊಳ್ಳೋದು, ಲಿಂಕ್ ಎಲ್ಲ ಮಾಡೋದು ಅಂತ ಆಮೇಲೆ ನೋಡೋಣ. ಸದ್ಯಕ್ಕೆ ನಾವು ಒಂದು ಲಿಸ್ಟ್ಸ್ ಹೇಗೆ ಬರುತ್ತೆ, ಲಿಸ್ಟ್ಸಲ್ಲಿ ಏನೇನು ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ಬೋದು ನೀವು, ಲಿಸ್ಟ್ ಒಳಗಡೆ ಬರೀ ಸ್ಟ್ರಿಂಗ್ ಇಟ್ಕೊಳ್ಳೋಕ್ಕಾಗೋದು, ಅದರ ಆನ್ಸರ್ಸ್ ನಾನು ನಿಮಗೆ ಕೊಡ್ತಿದ್ದೀನಿ. ಕ್ವಶನ್ಸ್ ನಿಮಗೆ ಇರ್ಬೋದು, ಡೌಟ್ಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಟ್ರೂ ಆರ್ ಫಾಲ್ಸ್ನೂ ಸಹ ನೀವು ಲಿಸ್ಟ್ ಒಳಗಡೆ ಇನ್ಕ್ಲೂಡ್ ಮಾಡ್ಬೋದು ಅಂತ. ಸೊ ಈಸ್ ಅವೈಲಬಲ್ ಅಂತ ನಾವು ಏನಾದರೂ ಪ್ರಿಂಟ್ ಮಾಡಿದ್ರೆ ಟ್ರೂ ಫಾಲ್ಸ್ ನೋಡಿ, ಇದು ಸ್ಟ್ರಿಂಗ್ ತೊಗೊಂಡಿಲ್ಲ, ನಾನು ಸ್ಟ್ರಿಂಗ್ ತೊಗೋಬೇಕು ಅಂದರೆ ಕೋಟ್ಸ್ ಇರಬೇಕು, ಕೋಟ್ಸ್ ತೊಗೊಂಡಿಲ್ಲ, ಆದರೂ ಸಹ ಟ್ರೂ ಫಾಲ್ಸ್ ಪ್ರಿಂಟ್ ಮಾಡ್ತಿದ್ದು ಬೂಲಿಯನ್ ಡೇಟಾ ಟೈಪ್. ಓಕೆನಾ? ಸೊ ಈ 3 ಥರ ಲಿಸ್ಟ್ ತೊಗೋಬೋದು. ಇನ್ನೊಂದು ಮಿಕ್ಸ್ ಲಿಸ್ಟ್ ತೊಗೋಬೋದಾ? ಸುಮ್ಮನೆ ನಾನು ಮಿಕ್ಸ್ಡ್ ಲಿಸ್ಟ್ ಅಂತ ತೊಗೋತೀನಿ, ಮಿಕ್ಸ್ಡ್ ಅಂತಲೇ ತೊಗೊಳೋಣ. ಮಿಕ್ಸ್ಡಲ್ಲಿ ನಾವು ಒಂದು ಇಂಟೀಜರ್ ಕೊಡೋಣ, ಇಂಟೀಜರ್ 1 ಇರಲಿ. ನೆಕ್ಸ್ಟು ನೇಮ್ ಯಾರ್ದು ಕೊಡೋಣ, ಯಾರ್ದಾದರೂ ವಿರಾಟ್ ಅಂತ ಕೊಡ್ತೀನಿ. ನೆಕ್ಸ್ಟು ಅವನು ಇನ್ನೂ ಟೀಮಲ್ಲಿದ್ದಾನ ಅನ್ನೋಕ್ಕೆ ಏನು ಸುಮ್ಮನೆ ಒಂದು ಬೂಲಿಯನ್ ಡೇಟಾ ಟೈಪ್ ಸಹ ಆ್ಯಡ್ ಮಾಡ್ಬೋದು ಅನ್ನೋದಕ್ಕೆ ಟ್ರೂ, ಅವರು ಟೀಮಲ್ಲೂ ಸಹ ಇದ್ದಾರೆ. ಸೊ ನೆಕ್ಸ್ಟು ಫ್ಲೋಟ್ ಡೇಟಾ ಟೈಪ್, ಅವರ ವೆಯ್ಟ್ ಎಷ್ಟು, ವೆಯ್ಟು ಒಂದು ಅರೌಂಡ್ 70.243 ಫ್ಲೋಟ್ ವ್ಯಾಲ್ಯೂ ಸಹ ತೊಗೊಂಡಿದ್ದೀವಿ. ಸೊ ಇಲ್ಲಿ ಫ್ಲೋಟು ಇನ್ಕ್ಲೂಡ್ ಮಾಡಿದ್ದೀವಿ, ಲಿಸ್ಟು ಇನ್ಕ್ಲೂಡ್ ಮಾಡಿದ್ದೀವಿ, ಸ್ಟ್ರಿಂಗು ಇನ್ಕ್ಲೂಡ್ ಮಾಡಿದ್ದೀವಿ, ಮತ್ತು ಇಂಟೀಜರ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಇದರೊಳಗಡೆ ಲಿಸ್ಟ್ ಇನ್ಕ್ಲೂಡ್ ಮಾಡ್ಬೋದು ಅಂದರೆ ಎಸ್, ಯು ಕ್ಯಾನ್ ಇನ್ಕ್ಲೂಡ್ ಎ ಲಿಸ್ಟ್ ಇನ್ಸೈಡ್ ಲಿಸ್ಟ್ ಒಳಗಡೆ ಸಹ ಲಿಸ್ಟ್ನ ತೊಗೋಬೋದು. ಈ ಲಿಸ್ಟ್ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಅವನ ಮೆಷರ್ಮೆಂಟ್ಸ್ ತೊಗೋಬೇಕು, ಈಗ ಕೈದೆಷ್ಟು ಕಾಲ್ದೆಷ್ಟು, ಸುಮ್ಮನೆ ತೊಗೊಳ್ಳಲ್ಲ ಇದನ್ನು, ಜಸ್ಟ್ ನಿಮ್ಗೆ ಅರ್ಥ ಮಾಡ್ಸೋಕೆ ಹೇಳ್ತಿರೋದು. ಅವ್ನ ಮೆಷರ್ಮೆಂಟ್ಸು ಫಾರ್ ಎಕ್ಸಾಂಪಲ್ 12 ಸೆಂಟಿಮೀಟರ್, 34 ಸೆಂಟಿಮೀಟರ್, 56 ಸೆಂಟಿಮೀಟರ್, 32 ಸೆಂಟಿಮೀಟರ್, ಹಿಂಗೇನೋ ಇರುತ್ತೆ ನೋಡಿ. ಒಂದು ಲಿಸ್ಟ್ ಒಳಗಡೆ ಇಂಟೀಜರ್ ತೊಗೊಂಡಿದ್ದೀನಿ, ನೀವು ನೋಡ್ತಿರ್ಬೋದು ಇಲ್ಲಿ ಇಂಟೀಜರ್ ತೊಗೊಂಡಿದ್ದೀನಿ, ಸ್ಟ್ರಿಂಗ್ ತೊಗೊಂಡಿದ್ದೀನಿ, ಬೂಲಿಯನ್ ಡೇಟಾ ಟೈಪ್ ತೊಗೊಂಡಿದ್ದೀನಿ, ಫ್ಲೋಟ್ ತೊಗೊಂಡಿದ್ದೀನಿ, ಅದ್ರ ಜೊತೆನೇ ಲಿಸ್ಟ್ ಸಹ ತೊಗೊಂಡಿದ್ದೀನಿ, ಲಿಸ್ಟ್ ಒಳಗಡೆ ಲಿಸ್ಟು ಸಹ ತೊಗೊಂಡಿದ್ದೀನಿ. ಈ ಲಿಸ್ಟು ಕರೆಕ್ಟ್ ಇದೆಯಾ ಅಂತ ನೋಡೋಕ್ಕೆ ಜಸ್ಟ್ ಪ್ರಿಂಟ್ ಮಾಡಿ ಅದನ್ನು. ಏನಾದರೂ ಎರರ್ ಬರಲಿಲ್ಲ ಅಂದರೆ ಕರೆಕ್ಟ್ ಇದೆ ಅಂತ ಅರ್ಥ. ನೋಡಿ ಕರೆಕ್ಟಾಗೆ ಪ್ರಿಂಟ್ ಆಗ್ತಿದೆ. ಸೊ ಈ ರೀತಿ ಲಿಸ್ಟ್ನ ನೀವು ಡಿಫೈನ್ ಮಾಡ್ಬೋದು. ಇದಿಷ್ಟೇ ಲಿಸ್ಟ್ ಅಂದರೆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್, ಕಲೆಕ್ಷನ್ ಆಫ್ ವೇರಿಯಬಲ್ಸ್. ಏನಾದರೂ ಕೊಟ್ಟರೆ ಅದು ಒಂದು ಕಲೆಕ್ಷನ್ ಆಗಿರುತ್ತೆ. ಈಗ ಸೆಟ್ಸ್ ಏನಿದೆ ನಿಮಗೆ 11th ಓದಿರ್ತೀರ, ಅದೇ ರೀತಿ ಇಲ್ಲಿ ಲಿಸ್ಟ್ಸ್ ಅಷ್ಟೇ, ಅಂದರೆ ಸೆಟ್ಸ್ ಸಹ ಬರುತ್ತೆ, ಬಟ್ ಲಿಸ್ಟ್ಸ್ ಅಂತ ಇಟ್ಕೊಂಡಿರಿ. ಮತ್ತು ಆರ್ಡರಲ್ಲಿ ಸರಿನಾ, ಈಗ ಪ್ರಾಡಕ್ಟ್ಸಲ್ಲಿ ನೀವು ಬ್ಯಾಟ್ ಬಾಲ್ ಕೊಟ್ಬಿಟ್ಟು ಪ್ರಿಂಟ್ ಕೊಟ್ಟರೆ, ಈಗ ನೋಡಿ ಮಿಕ್ಸ್ಡಲ್ಲಿ ಫಸ್ಟು 1 ಇದೆ, ನೆಕ್ಸ್ಟ್ ವಿರಾಟೇ ಇದೆ. ನೀವು ಪ್ರಿಂಟ್ ಕೊಟ್ಟರೆ ನೆಕ್ಸ್ಟ್ ಫಸ್ಟ್ 1 ಬರುತ್ತೆ, ವಿರಾಟೇ ಬರುತ್ತೆ, ಅಂದರೆ ಅದು ಚೇಂಜ್ ಆಗ್ತಾ ಇಲ್ಲ ಆರ್ಡರು. ಎಷ್ಟು ಆರ್ಡರ್ ಇದೆಯೋ ಅದೇ ಆರ್ಡ್ರಲ್ಲಿರುತ್ತೆ. ಫಸ್ಟ್ ಹೋದ ತಕ್ಷಣ ಅದು ಇಂಡೆಕ್ಸ್ ಆಗೋಗುತ್ತೆ. ಈಗ ನೀವೇನಾದರೂ ಈಗ ಮಿಕ್ಸ್ಡ್ ಒಂದು ಇಟ್ಕೊಳ್ಳೋಣ, ನಾವೆಲ್ಲನೂ ಡಿಲೀಟ್ ಮಾಡ್ತೀನಿ. ಸೊ ಮಿಕ್ಸ್ಡಲ್ಲಿ 1 ಏನಿದೆ ಅದಕ್ಕೆ ಆಗಲೇ ಫಸ್ಟ್ ಇಂಡೆಕ್ಸ್ ಕೊಟ್ಬಿಡುತ್ತೆ 0 ಅಂತ. ಅದೇ ರೀತಿ ವಿರಾಟ್ಗೆ 1 ಕೊಡುತ್ತೆ, ಟ್ರೂಗೆ 2 ಕೊಡುತ್ತೆ. ನಾನು ಆವಾಗಲೇ ಹೇಳಿದ್ದೀನಿ ಇಂಡೆಕ್ಸಿಂಗ್ ಅಂತ, ಸ್ಟ್ರಿಂಗ್ಸ್ ನೋಡ್ಕೊಂಡು ಬನ್ನಿ, ಸ್ಟ್ರಿಂಗ್ಸಲ್ಲಿ ಹೇಳಿದ್ದೀನಿ. ಈಗ ಚಂದನ್ ಇದ್ದರೆ ಸಿಗೆ 0, H1 ಆ ರೀತಿ ಆ ಇಂಡೆಕ್ಸಿಂಗ್ನ ಮೈಂಟೈನ್ ಮಾಡುತ್ತೆ. ಲಿಸ್ಟಲ್ಲೂ ಸಹ ಫಸ್ಟ್ ಎಲಿಮೆಂಟ್ಗೆ 0 ಕೊಡುತ್ತೆ, ವಿರಾಟ್ಗೆ 2 ಅಂದರೆ ಸೆಕೆಂಡ್ ಎಲಿಮೆಂಟ್ಗೆ 1 ಕೊಡುತ್ತೆ, ಟ್ರೂ ಇದು ಥರ್ಡ್ ಎಲಿಮೆಂಟ್ ಆಗಿದೆ, ಆದರೆ 2 ಕೊಡುತ್ತೆ, ಅನ್ಕ 0 ಇಂದ ಸ್ಟಾರ್ಟ್ ಆಗ್ತಿದೆ. ಅದೇ ರೀತಿ ಇದರಲ್ಲಿ ಈ ಲಿಸ್ಟಲ್ಲಿ ಟೋಟಲ್ ಎಲಿಮೆಂಟ್ಸ್ ಎಷ್ಟಿದೆ ಅಂತ ನೋಡ್ಕಿ. ಈಗ ಸ್ಟ್ರಿಂಗಲ್ಲಿ ಎಷ್ಟು ಲೆಟರ್ಸ್ ಇದೆ ಅಂತ ನೋಡ್ಕಿ ಏನು ಮಾಡ್ತಿದ್ರಿ, ಜಸ್ಟ್ ಲೆನ್ ಆಫ್ ಆ ಸ್ಟ್ರಿಂಗ್ ಕೊಡ್ತಿದ್ರಿ. ಅದೇ ರೀತಿ ಇಲ್ಲೂ ಸಹ ಜಸ್ಟ್ ನೀವು ಏನು ಮಾಡಬೇಕಾಗಿಲ್ಲ ನೋಡಿ, ಪ್ರಿಂಟ್ ಲೆನ್ ಆಫ್ ಮಿಕ್ಸ್ಡ್. ಲೆನ್ ಅಂದರೆ ಲೆಂತ್ ಅಂತ ಆವಾಗಲೇ ಹೇಳಿದ್ದೀನಿ. ಲೆಂತ್ ಆ ಮಿಕ್ಸ್ಡ್ ಲಿಸ್ಟಲ್ಲಿ ಆ ಲಿಸ್ಟಿನ ಲೆಂತ್ ಎಷ್ಟು ಅಂದರೆ ಎಷ್ಟು ಎಲಿಮೆಂಟ್ಸ್ ಇದೆ ಅದರಲ್ಲಿ ನೋಡೋಕ್ಕೆ. ಸೊ ಪ್ರಿಂಟ್ ಮಾಡಿ ನೋಡ್ತೀನಿ ಎಷ್ಟಿದೆ, 5 ಇದೆ ನೋಡಿ. 1 2 3 4 5 ಎಲಿಮೆಂಟ್ಸ್ ಈ ಲಿಸ್ಟಲ್ಲಿದೆ. ಸೊ ಇದರಲ್ಲಿ ಇನ್ನೊಂದು ಹೇಳ್ಕೊಟ್ಬಿಟ್ಟಿದ್ದೀನಿ ನಿಮಗೆ, ಟೈಪ್ ಗೊತ್ತಾಯಿತು, ಲೆನ್ ಗೊತ್ತಾಯಿತು. ಲೆನ್ನ ಎಲ್ಲರೂ ಸಹ ಯೂಸ್ ಮಾಡ್ಬೋದು, ಯೂಸ್ ಕೇಸಸ್ ಜಾಸ್ತಿನೇ ಇದೆ ಲೆಂತ್ದು. ಸೊ ಲೆನ್ ಮತ್ತು ಟೈಪ್ನ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಈ ಲೆನ್ ಕೊಟ್ಟ ತಕ್ಷಣ ನಿಮಗೆ ಲಿಸ್ಟ್ದು ಟೋಟಲ್ ಲಿಸ್ಟ್ದು ಒಂದು ಲೆಂತ್ ಸಿಕ್ಕಿದಾಗ ಆಯಿತು. ಸೊ ಇವಾಗ ಲೆಂತ್ ಬೇಕಾಗಿಲ್ಲ ನಮಗೆ, ಜಸ್ಟ್ ನಮಗೆ ಫಸ್ಟ್ ಎಲಿಮೆಂಟ್ ಯಾವುದು ಅಂತ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ನಾನು ಸ್ಟ್ರಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ, ವೀಡಿಯೋ ನೋಡ್ಕೊಂಡು ಬಂದಿದ್ದು ಅದಕ್ಕೆ ಹೇಳ್ತಿರೋದು. ಸ್ಟ್ರಿಂಗಲ್ಲಿ ಚಂದನ್ ಇದ್ದರೆ ಫಸ್ಟ್ ಲೆಟರ್ ಸಿ. ಅದೇ ರೀತಿ ಈ ಲಿಸ್ಟ್ ಮಿಕ್ಸ್ಡ್ ಲಿಸ್ಟಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು 1. ಅದು ನಮಗೆ ಈಗ ಫುಲ್ಲು ದೊಡ್ಡ ಪ್ರೋಗ್ರಾಮ್ ಇದ್ದಾಗ ನಿಮಗೆ ಗೊತ್ತಾಗಲ್ಲ.
ಅದೇ ರೀತಿ ಎಲ್ಲ ಕಡೆ ಯೂಸ್ ಆಗುತ್ತೆ. ಈಗ ನಿಮ್ಮ ಕಾರ್ಟ್ ಏನಿದೆ, ಈಗ ಅಮೆಝಾನಲ್ಲಿ ಕಾರ್ಟ್ಗೆ ಆ್ಯಡ್ ಮಾಡ್ಕೋತೀರಾ, ಆಮೇಲೆ ಬೈ ಮಾಡ್ತೀರಾ. ಸೊ ಕಾರ್ಟಲ್ಲಿ ಡಿಸ್ಪ್ಲೇ ಮಾಡಬೇಕಾದ್ರೆ ಫಸ್ಟ್ ಎಲಿಮೆಂಟ್ ಯಾವಾಗ ಹಾಕಿದರೆ ಅದೇ ಫಸ್ಟಲ್ಲಿ ಇರುತ್ತೆ. ಏನಕ್ಕೆ ಅಂದರೆ ಅವರು ಆ ರೀತಿ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ ಲೂಪ್ಸ್ ಹಾಕಿ. ಅದನ್ನು ಮುಂದೆ ತಿಳ್ಕೊಳ್ಳೋಣ. ಈಗ ಬೇಸಿಕ್ಸ್ ತಿಳ್ಕೊತಾ ಇದ್ದೀವಿ, ಫಸ್ಟ್ ಎಲಿಮೆಂಟ್ ಯಾವುದು ಅಂತ ಗೊತ್ತಾಗಬೇಕು. ಸೊ ಮಿಕ್ಸ್ಡ್ದು ಫಸ್ಟ್ ಎಲಿಮೆಂಟ್ ತಿಳ್ಕೊಳ್ಳೋಕ್ಕೆ ಹಿಂದಿನ ನಂಬರ್ 0. ಸೊ ಮಿಕ್ಸ್ಡ್ದು ಫಸ್ಟ್ ನಂಬರ್ ತಿಳ್ಕೊಳ್ಳೋಕ್ಕೆ 0 ಯೂಸ್ ಮಾಡಿದ್ದೀನಿ. ಸೊ 1 ಅಂತ ಆನ್ಸರ್ ಬರಬೇಕು. ನೋಡೋಣ, ನೋಡಿ 1 ಬಂದಿದೆ. ಅದೇ ರೀತಿ ನನಗೆ ಇವಾಗ ಈ ಫ್ಲೋಟ್ ವ್ಯಾಲ್ಯೂ ಬೇಕು. ಈ ಫ್ಲೋಟ್ ವ್ಯಾಲ್ಯೂದು ಯಾವ ಇಂಡೆಕ್ಸಿಂಗ್ ಅಂತ ಥಿಂಕ್ ಮಾಡಿ ಒಂದು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ. ಸೊ ಥಿಂಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೋಟಲಾಗಿ 5 ಎಲಿಮೆಂಟ್ಸ್ ಇದೆ. ಸ್ಟಾರ್ಟ್ ಆಗೋದು 0 ಇಂದ. ಸೊ 0 ಇಂದ ಇದು 0, 1, 2, 3 ಆಗುತ್ತೆ. ಸೊ ಥರ್ಡ್ ಇಂಡೆಕ್ಸಿಂಗು ನಮಗೆ ಯಾವತ್ತೇ ಆದರೂ 70.343 ಕೊಡಬೇಕು ಈ ಲಿಸ್ಟ್ ಇದ್ದರೆ. ನೋಡಿ, ನಾನು ಪ್ಲೇ ಎಲ್ಲ ರನ್ ಮಾಡಿ. ಸೊ ಪ್ಲೇ ಬಟನ್ ಇದೆ ಅಲ್ಲಿ, ನೀವು ಅದನ್ನು ಸಹ ಕ್ಲಿಕ್ ಮಾಡ್ಬೋದು. ಶಿಫ್ಟ್ F10 ಸಹ ನೀವು ಡೈರೆಕ್ಟಾಗಿ ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಸೊ ನೋಡಿ 70.343 ರನ್ ಆಗ್ತಿದೆ. ಇದು ರನ್ ವಿಂಡೋ. ನೀವೇನಾದರೂ ಪೈಚಾಮ್ ಯೂಸ್ ಮಾಡ್ತಿಲ್ಲ ಅಂದರೆ ಇಲ್ಲಿ ರನ್ ಆಗಿರೋ ಕೋಡ್ ರನ್ ಆಗೋ ವಿಂಡೋ ಇದು. ಸೊ ಇಲ್ಲಿ 70.343 ತೋರಿಸ್ತಿದೆ ಇದು. ಸೊ ಈ ರೀತಿ ನೀವು ಎಲಿಮೆಂಟ್ಸ್ನ ಆ್ಯಕ್ಸಸ್ ಮಾಡ್ಬೋದು. ಹಿಂದೆಯಿಂದನೂ ಆ್ಯಕ್ಸಸ್ ಮಾಡ್ಬೋದಾ, ಸ್ಟ್ರಿಂಗ್ಸ್ ಥರ. ಸ್ಟ್ರಿಂಗ್ಸ್ ವಿಡಿಯೋ ನೋಡ್ಕೊಂಡು ಬನ್ನಿ, ಅದರ ಇಂಡೆಕ್ಸಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡೆಕ್ಸಿಂಗ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಇಂಡೆಕ್ಸಿಂಗ್ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕ್ಬೋದು. ಸೊ ಈಗ -1 ಕೊಟ್ಟರೆ ನಮಗೆ ಈ ಲಿಸ್ಟ್ ಪ್ರಿಂಟ್ ಆಗುತ್ತೆ, ಯಾಕಂದರೆ ಇದು ಫೈನಲ್ ಎಲಿಮೆಂಟು. ನೋಡೋಣ ಪ್ರಿಂಟ್ ಆಗುತ್ತಾ ಅಂತೇಳಿ. ನೋಡಿ, ಲಿಸ್ಟ್ ಪ್ರಿಂಟ್ ಆಗಿದೆ. ಯಾಕೆ ಅಂದರೆ ಅದು ಲಾಸ್ಟಿಂದ ಫಸ್ಟು, ಅದು ಇಂಡೆಕ್ಸಿಂಗಲ್ಲಿ ಹೇಳಿದ್ದೀನಿ ನಾನು. ಅಥವಾ ನೀವು ಡೈರೆಕ್ಟಾಗಿ ಈಗ 5 ಎಲಿಮೆಂಟ್ಸ್ ಇದೆ ಟೋಟಲಾಗಿ, ಇದು 4th ಎಂಡಲ್ಲಿರುತ್ತೆ, ಅಂದರೆ 5 - 1 n-1 ಲಾಸ್ಟ್ ಎಲಿಮೆಂಟ್ ಆಗಿರುತ್ತೆ. ಹಿಂಗೆ ಕೊಟ್ಟರು ಸಹ ನೋಡಿ ಸೇಮೇ ರನ್ ಆಗಿ ಸೇಮ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಸೊ ಲಾಸ್ಟ್ ಒಂದು ತೊಗೊಳಕ್ಕೆ. ಇವಾಗ 4th ಅಂತ ಕೊಟ್ಟು ಮತ್ತೆ ನೀವೇನಾದರೂ 1 ಅಂತ ಏನಾದರೂ ಕೊಟ್ಟರೆ ಏನು ಬರುತ್ತೆ ಗೆಸ್ ಮಾಡಿ. ನೋಡಿ ಬಂದಿದೆ. 4th ಎಲಿಮೆಂಟಲ್ಲಿ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ನ ಇದು ಟೋಟಲಾಗಿ ಈಗ ಇಷ್ಟು ಟೋಟಲ್ ಕೋಡು, ಈಗ ಮಿಕ್ಸ್ಡಿಂದ ತೆಗೆದು ಇಲ್ಲಿವರೆಗೂ ಕೋಡು ಒಂದು ವೇರಿಯೇಬಲ್ ಥರ ಆಗೋಯ್ತು ಈಗ. ಮತ್ತು ಅದರಲ್ಲಿ ಫಸ್ಟ್ ಎಲಿಮೆಂಟ್ ಅಲ್ಲ, ಫಸ್ಟ್ ಇಂಡೆಕ್ಸ್ ಅಂದರೆ 34. ಫಸ್ಟ್ ಇಂಡೆಕ್ಸ್ ಸೆಕೆಂಡ್ ಎಲಿಮೆಂಟ್, 0th ಇಂಡೆಕ್ಸ್ ಅಂದರೆ ಫಸ್ಟ್ ಎಲಿಮೆಂಟ್. ನೋಡಿ ಈಗ ನಮಗೆ ಇದರಲ್ಲಿ 12 ಆನ್ಸರ್ ಆಗಿ ಬರಬೇಕು ಅಂದರೆ 4th ಎಲಿಮೆಂಟು 0, 1, 2, 3 4th ಎಲಿಮೆಂಟು ಲಿಸ್ಟು. ಆ ಲಿಸ್ಟ್ ಒಳಗಡೆ ನಮಗೆ 12 ಬೇಕು, ಅದರ ಇಂಡೆಕ್ಸಿಂಗ್ 0. ಸೊ ಅದರಲ್ಲಿ 0 ಕೊಟ್ಟರೆ ನೋಡಿ ನೆಸ್ಟೆಡ್ ಲಿಸ್ಟ್ಸ್ ಅಂತಾರೆ, ಲಿಸ್ಟ್ ಒಳಗಡೆ ಲಿಸ್ಟ್ ಇದೆ ಇದು. ಸೊ 12 ಆನ್ಸರ್ ಬರುತ್ತೆ ನಮಗೆ ಇಲ್ಲಿ ನಾವು ರನ್ ಮಾಡಿದಾಗ ಪ್ರೋಗ್ರಾಮ್ನ. ಸೊ ಲಿಸ್ಟಿನ ಯೂಸ್ ಕೇಸಸ್ ತುಂಬಾ ಇದೆ. ಇದರಲ್ಲಿ ಮೋಸ್ಟ್ ನಾನು ಹೇಳ್ಕೊಟ್ಟಿದ್ದೀನಿ, ಅಂದರೆ ಇದರಲ್ಲಿ ತುಂಬ ಅಡ್ವಾನ್ಸ್ಡ್ ಇದೆ, ನೀವು ಕಲ್ತ್ಕೋಬೋದು. ಅದನ್ನು ನಾನು ಮುಂದೆ ಅಡ್ವಾನ್ಸ್ಡ್ ವೀಡಿಯೋಸಲ್ಲಿ ನೋಡೋಣ. ಸದ್ಯಕ್ಕೆ ನಿಮಗೆ ಲಿಸ್ಟ್ ಅಂದರೆ ಏನು ಅಂತ ಒಂದು ಐಡಿಯಾ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ತಿಳಿಸ್ಕೊಟ್ಟಿದ್ದೀನಿ. ಲಿಸ್ಟ್ನ ಇದೇ ರೀತಿ ಮಾಡಬೇಕಂತೇನಿಲ್ಲ, ಇನ್ನೊಂದು ಥರ ಇದೆ, ಅದು ನಿಮ್ಗೆ ಕಷ್ಟ ಅನಿಸ್ಬೋದು. ಜಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನೇಮ್ಸ್ ಅಂತ ಕೊಟ್ಬಿಟ್ಟು ನೀವು ಲಿಸ್ಟ್ ಆಫ್ ಹಿಂಗೂ ತೊಗೋಬೋದು. ಇದು ಲಿಸ್ಟಾಗಿ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೇಮ್ಸಲ್ಲಿ ಫಾರ್ ಎಕ್ಸಾಂಪಲ್ ನಾನು ಚಂದನ್ ಅಂತ ಒಂದು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ತೊಗೊಳ್ಳೋಣ, ಫಾರ್ ಎಕ್ಸಾಂಪಲ್ ನರೇಂದ್ರ ಅಂತೇಳಿ. ಮತ್ತು ಸಾಕು, ಸದ್ಯಕ್ಕೆ ಇವೆರಡು ಸಾಕು. ಸೊ ಈ ಲಿಸ್ಟು ಸಹ ಲಿಸ್ಟೇನೆ, ಏನಕ್ಕೆ ನಾನು ಟೈಪ್ ಆಫ್ ನೇಮ್ಸ್ದು ಟೈಪ್ನ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನೇಮ್ಸ್ನ ನಾನು ಪ್ರಿಂಟ್ ಮಾಡಿದ್ರೆ ನೋಡಿ ಲಿಸ್ಟ್ ಆಗಿದ್ರೆ ಅದು ಲಿಸ್ಟ್ ರೀತಿಯೇ ಬರಬೇಕು. ನೋಡಿ ಲಿಸ್ಟ್ ಹೇಗೆ ಪ್ರಿಂಟ್ ಆಗ್ತಿತ್ತೋ ಅದೇ ರೀತಿ ಪ್ರಿಂಟ್ ಆಗ್ತಾ ಇದೆ. ಓಕೆನಾ? ಸೊ ಇದನ್ನು ಲಿಸ್ಟ್ಸ್ ಅಂತಾರೆ. ಲಿಸ್ಟ್ಸ್ ರಿಲೇಟೆಡ್ ಟೈಪ್ದು ಬೇಸಿಕ್ಸ್ ನಿಮಗೆ ಅರ್ಥ ಆಗಿದೆ, ಹೇಗೆ ಎಲಿಮೆಂಟ್ಸ್ನ ಆ್ಯಕ್ಸಸ್ ಮಾಡೋದು. ನೀವು ಚೇಂಜ್ ಸಹ ಮಾಡ್ಬೋದು. ಚೇಂಜ್ ಮಾಡೋದು ಸಹ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ಆಗಿರೋದು ಏನಂದರೆ ಲಿಸ್ಟ್ಸ್ನ ಹೇಗೆ ಡಿಫೈನ್ ಮಾಡೋದು 2 ಥರ ಹೇಳ್ಕೊಡ್ತೀನಿ. ಲಿಸ್ಟ್ ಆಫ್ ಅಂತ ತೊಗೊಂಡು ಇವಾಗ, ಮತ್ತು ಇನ್ನೊಂದು ಸ್ಕ್ವೇರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡಿ. ಸ್ಕ್ವೇರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಲಿಸ್ಟ್ ಒಳಗಡೆ ಏನೇನು ಹಾಕ್ಬೋದು ಎಲಿಮೆಂಟ್ಸ್ ಅನ್ನೋದು ಸಹ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮತ್ತು ಲಿಸ್ಟ್ಸ್ನ ಹೇಗೆ ಆಕ್ಸೆಸ್ ಮಾಡೋದು, ಆ ಲಿಸ್ಟ್ ಒಳಗಡೆ ಇರೋ ಲಿಸ್ಟ್ನ ಹೇಗೆ ಆಕ್ಸೆಸ್ ಮಾಡೋದು, ಅದರ ಎಲಿಮೆಂಟ್ಸ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ಸಹ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಮುಂದೆ ಹೋಗ್ತಾ ನಾವೇನು ಕಲಿಯೋಣ ಅಂದರೆ, ಈಗ ಯಾವುದೋ ಈಗ ಲಿಸ್ಟಲ್ಲಿ ಯಾವಾಗಲೇ ನೇಮ್ ಇರುತ್ತೆ, ಆ ನೇಮ್ನ ತೆಗೆದುಬಿಟ್ಟು ಇನ್ನೊಂದು ನೇಮ್ ಹಾಕಬೇಕು, ರೀನೇಮ್ ಮಾಡಬೇಕು. ಆ ಫಂಕ್ಷನ್ ಒಂದೇ ಒಂದು ನೋಡ್ಕೊಳ್ಳೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಅಡ್ವಾನ್ಸ್ಡ್ ಲಿಸ್ಟ್ಸಲ್ಲಿ ಹೇಗೆ ಲಾಸ್ಟ್ ಎಲಿಮೆಂಟ್ನ ರಿಮೂವ್ ಮಾಡ್ಬೋದು, ಅಂದರೆ ಫಸ್ಟ್ ಎಲಿಮೆಂಟ್ನ ರಿಮೂವ್ ಮಾಡೋದು, ಈ ರೀತಿ ಏನಾದರೂ ಆ ಎಲಿಮೆಂಟಲ್ಲಿ ಇದ್ದರೆ ಅದನ್ನು ರಿಮೂವ್ ಮಾಡೋದು, ಅದನ್ನೆಲ್ಲ ನಾವು ನೆಕ್ಸ್ಟ್ರಲ್ಲಿ ತಿಳ್ಕೊಳ್ಳೋಣ. ಇದರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಒಂದು ಉಳಿದಿದೆ ಈ ವಿಡಿಯೋದಲ್ಲಿ, ಇನ್ನೂ ಎಂಡ್ ಆಗಿಲ್ಲ ವಿಡಿಯೋ. ಏನಪ್ಪ ಅಂದರೆ ಆ ವಿಡಿಯೋ ಅದೇನೆಂದರೆ, ಈಗ ಲಿಸ್ಟಲ್ಲಿ ಈಗ 1 ಏನಿದೆ ನೋಡಿ, ಮಿಕ್ಸ್ಡಲ್ಲಿ ಈಗ 1 ಇದೆ. ಸೊ ನಮಗೆ 1 2 ಆಗಬೇಕು ಅಂದರೆ ನಾವೇನು ಮಾಡಬೇಕು,
ಅದನ್ನು ತಿಳ್ಕೊಳ್ಳೋಣ. ಸೊ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿ. ಈಗ ಮಿಕ್ಸ್ಡಲ್ಲಿ ಈಗ ಫಸ್ಟು ನಾವು ಜಸ್ಟ್ ಮಿಕ್ಸ್ನ ಪ್ರಿಂಟ್ ಮಾಡೋಣ ಇಲ್ಲಿ. ಸೊ ಸೊ ಅದೇ ರೀತಿ ಈಗ ಮಿಕ್ಸ್ಡಲ್ಲಿ ಫಸ್ಟು ಪ್ರಿಂಟ್ ಆಗುತ್ತೆ ಸರಿನಾ. ಈ ಪ್ರೋಗ್ರಾಮ್ ಹೆಂಗಿದೆ ಅಂದರೆ ಫಸ್ಟು ಒಂದು ಲಿಸ್ಟ್ ಇದೆ, ಅದರಲ್ಲಿ ಪ್ರಿಂಟ್ ಮಾಡ್ತಿದ್ದೀವಿ ಫಸ್ಟು ಚೆಕ್ ಮಾಡೋಕ್ಕೆ ಯಾವ ಒರಿಜಿನಲ್ ಲಿಸ್ಟ್ನ. ಮತ್ತು ಆ ಮಿಕ್ಸ್ಡ್ ಲಿಸ್ಟ್ನ ನಾವು ಮಿಕ್ಸ್ಡ್ ಲಿಸ್ಟಲ್ಲಿರೋ ಫಸ್ಟ್ ಎಲಿಮೆಂಟ್ ಅಂದರೆ ಫಸ್ಟ್ ಎಲಿಮೆಂಟ್ಗೆ 0 ಇಂಡೆಕ್ಸ್ನ 1 ಇರೋದನ್ನ ನಾವು 18 ಮಾಡ್ಬಿಡೋಣ. 18 ಮಾಡಬೇಕು. 1 ಇರೋದನ್ನ 18 ಮಾಡಬೇಕು. ಮತ್ತೆ ಅದನ್ನೇ ಪ್ರಿಂಟ್ ಮಾಡಬೇಕು. ನೋಡೋಣ ಇದೇನು ತೋರಿಸುತ್ತೆ ಅಂತ, ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಪ್ರಿಂಟ್ ಕೊಟ್ಟು ಮಿಕ್ಸ್ಡನ್ನ ಪ್ರಿಂಟ್ ಮಾಡ್ತಿದ್ದೀವಿ. ಸೊ ನೋಡಿ, ಈಗ ಇದ್ರ ಟೋಟಲ್ ಪ್ರೋಗ್ರಾಮ್ ನಿಮಗೆ ಇಲ್ಲೇ ಕಾಣಿಸ್ತಾ ಇದೆ. ಫಸ್ಟು ಮಿಕ್ಸ್ಡ್ ಅನ್ನೋ ಒಂದು ಲಿಸ್ಟ್ ಇದೆ, ಅದಾದಮೇಲೆ ಪ್ರಿಂಟ್ ಮಾಡ್ತಿದ್ದೀವಿ ಆ ಲಿಸ್ಟ್ನ, ಒರಿಜಿನಲ್ ಲಿಸ್ಟ್ನ. ಅದಾದಮೇಲೆ ಮತ್ತೆ ಮಿಕ್ಸ್ಡಲ್ಲಿರೋ 0th ಇಂಡೆಕ್ಸ್ ಅಂದರೆ ಫಸ್ಟ್ ಎಲಿಮೆಂಟ್ನ ನಾವು 18 ಆಗಿ ಚೇಂಜ್ ಮಾಡ್ತಿದ್ದೀವಿ. 1 ಇದನ್ನ 18 ಮಾಡ್ತೀವಿ. ನೆಕ್ಸ್ಟ್ ಪ್ರಿಂಟ್ ಮಿಕ್ಸ್ಡ್, ಮತ್ತೆ ಮಿಕ್ಸ್ನ ಪ್ರಿಂಟ್ ಮಾಡ್ತೀವಿ ಅದನ್ನು 18ನ ಚೇಂಜ್ ಮಾಡಾದಮೇಲೆ. ಸೊ ಚೇಂಜ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ನಾನು ರನ್ ಮಾಡ್ತಾಯಿದ್ದೀನಿ. ಸೊ ರನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಫಸ್ಟ್ ಲಿಸ್ಟ್ ಪ್ರಿಂಟ್ ಆಗಿದೆ. ಅದೇನೆಂದರೆ ನಮ್ಮ ಮೊದಲ ಒರಿಜಿನಲ್ ಲಿಸ್ಟ್ ಏನು ನಾವು ಡಿಫೈನ್ ಮಾಡಿದ್ವಿ ಅದು. ಅದಾದಮೇಲೆ ಮಿಕ್ಸ್ಡ್ 0th ಎಲಿಮೆಂಟ್ನ ನಾವು 18 ಚೇಂಜ್ ಮಾಡಿದ್ವಿ. ಅದೇ ರೀತಿ ಯಾವ ಎಲಿಮೆಂಟ್ನ ನೀವು ಹೇಗೆ ಬೇಕೋ ಆ ರೀತಿ ಚೇಂಜ್ ಮಾಡ್ಬೋದು. ಮತ್ತು ಈಗ 0th ಈಗ ಲಿಸ್ಟ್ ಒಳಗಡೆ ಇರೋ ಲಿಸ್ಟ್ನ ಆಕ್ಸೆಸ್ ಮಾಡೋದು ಹೇಗೆ ಹೇಳ್ಕೊಟ್ಟೆ ಹಂಗೆ ಆಕ್ಸೆಸ್ ಮಾಡಿ ಅದನ್ನು ಈಕ್ವಲ್ ಟು ಕೊಟ್ಟು ನೀವು ಅದನ್ನು ಕೊಟ್ಬಿಟ್ರೆ ಏನಾಗಬೇಕು ಅದು ಆ ಎಲಿಮೆಂಟ್ ಅಂತ ಅಲ್ಲಿಗೆ ಚೇಂಜ್ ಆಗುತ್ತದು. ಅದೇ ರೀತಿ ಇಲ್ಲಿ ನೋಡಿ ನೆಕ್ಸ್ಟ್ದ್ರಲ್ಲೂ ಸಹ ಸೇಮ್ ಇದೆ, ಬಟ್ ನಾವು 0th ಇಂಡೆಕ್ಸಲ್ಲಿರೋ 1ನ 18 ಆಗಿ ಚೇಂಜ್ ಮಾಡಿದ್ದೀವಿ. ಸೊ 18 ಚೇಂಜ್ ಆಗಿ ಪ್ರಿಂಟ್ ಆಗಿದೆ. ಸೊ ಈ ರೀತಿ ನೀವು ಆಕ್ಸೆಸ್ ಮಾಡಿ ಚೇಂಜ್ ಸಹ ಮಾಡ್ಬೋದು. ಇದ್ರ ಬಗ್ಗೆ ಅಡ್ವಾನ್ಸ್ ನಾವು ತಿಳ್ಕೊಳ್ಳೋಣ ನೆಕ್ಸ್ಟ್ ವೀಡಿಯೋಸಲ್ಲಿ. ಇವಾಗ ಜಸ್ಟ್ ಸದ್ಯಕ್ಕೆ ಇಷ್ಟು ಸಾಕು. ಬೇಸಿಕ್ ಕ್ಯಾಲ್ಕುಲೇಟರ್ ಸಹ ನೀವು ಇದರಲ್ಲಿ ಮಾಡ್ಬೋದು, ಮುಂದೆ ಹೇಳ್ಕೊಡ್ತೀನಿ ಆದರೆ ಹೇಗೆ ಅಂತ. ಇಲ್ಲಿ ಲಿಸ್ಟ್ಸ್ ಆದಮೇಲೆ ಸ್ವಲ್ಪ ಅಡ್ವಾನ್ಸ್ ಸ್ವಲ್ಪ ತೊಗೊಂಡೋಗೋಣ, ಸ್ವಲ್ಪ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಎಲ್ಲ ಮಾಡ್ತೀನಿ. ಅದಾದಮೇಲೆ ನಿಮ್ಮ ಡಿಕ್ಷನರೀಸ್ ಇದೆ, ಟಪಲ್ಸ್ ಸಹ ಲಿಸ್ಟ್ ಥರ, ಆದರೆ ಚೇಂಜ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಈಗ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಬಾರ್ದು ನೋಡಿ, ಅದಕ್ಕೋಸ್ಕರ ಟಪಲ್ಸ್ ಅಂತ ಆ ರೀತಿ ನಿಮ್ಗೆ ಹಂಗೆ ತಿಳ್ಕೊಂಡಿರಿ. ಇವಾಗ ಬೇಡ ಅನ್ಕೋತೀನಿ, ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳ್ಕೊಳ್ಳೋಣ. ಈಗ ಲಿಸ್ಟ್ಸ್ನ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ ನಮಗೂ ಸಹ ಎಂಕರೇಜ್ಮೆಂಟ್ ಸಿಕ್ಕಿದಾಗುತ್ತೆ. ಯಾವುದೇ ರೀತಿಯ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಪೋಸ್ಟ್ ಮಾಡಿ. ಅದ್ರ ಬಗ್ಗೆನೇ ನಾವು ಒಂದು ಸಪ್ರೇಟ್ ವೀಡಿಯೋ ಅದ್ರ ಬಗ್ಗೆನೇ ಮಾಡೋಣ, ಅದಕ್ಕೆ ಡೆಡಿಕೇಟೆಡ್ ವೀಡಿಯೋನ. ಮತ್ತು ನಾನು ಕಮೆಂಟ್ ಸೆಕ್ಷನಲ್ಲಿರೋ ಎಲ್ಲ ಕ್ವಶನ್ಸ್ನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯ ನಿಮಗೆ ಪೈಥನ್ದು ಎಕ್ಸಸೈಸಸ್ ಇರಲಿ, ನಿಮಗೆ ಪ್ರಾಬ್ಲಮ್ಸ್ ಇರಲಿ, ಏನಾದರೂ ಬೇಕಾದರೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸೊ ಸ್ಟೇ ಹೋಮ್, ಸ್ಟೇ ಸೇಫ್.